ಕರುನಾಡಿಗೆ ಕೊರೋನಾ ಕಂಟಕ. ಮೈಸೂರಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕೆಆರ್ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟಿಂಗ್ಗೆ ಸಿದ್ಧತೆ ಮಾಡಿಕೊಂಡಿದ್ದು ರ್ಯಾಂಡಮ್ ಟೆಸ್ಟಿಂಗ್ಗೆ ಸೂಚನೆ ನೀಡಿದೆ ಆರೋಗ್ಯ ಇಲಾಖೆ. ಕೆಮ್ಮು ನೆಗಡಿ ಇರುವ ರೋಗಿಗಳ ಟೆಸ್ಟಿಂಗ್ಗೆ ತೀರ್ಮಾನ ಕೈಗೊಂಡಿದ್ದಾರೆ. ಜ್ವರ, ನೆಗಡಿ, ಕೆಮ್ಮು, ಗಂಟಲು ನೋವು ಇರುವಂತಹ ರೋಗಿಗಳಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ. ಜ್ವರ ಕೇಂದ್ರಗಳಲ್ಲಿ ಹೊರರೋಗಿ ಚೀಟಿ ಮಾಡಿಸಿ ಚಿಕಿತ್ಸೆ ಪಡೆಯೋದಕ್ಕೆ ಕ್ರಮ ಕೈಗೊಳ್ಳಲಾಗಿದ್ದು ಸಾಮಾನ್ಯ ರೋಗಿಗಳೊಂದಿಗೆ ಕ್ಯೂನಲ್ಲಿ ನಿಲ್ಲಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಮಹಾಮಾರಿ ಕೊರೋನಾ ಮತ್ತೊಮ್ಮೆ ಜನರನ್ನ ಬಾಸೋಕೆ ಬರಲಿಕ್ಕೆ ಶುರುವಾಗಿದೆ. ಈಗಾಗಲೇ ಪಕ್ಕದ ರಾಜ್ಯ ಕೇರಳದಲ್ಲಿ ಕರೋನಾ ಉಲ್ಬಣಿಸಿರ್ತಕ್ಕಂಥದ್ದು. ಕೇರಳ ಜೊತೆಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಮೈಸೂರು ಜಿಲ್ಲೆಯಲ್ಲೂ ಕೂಡ ಈಗ ಕರೋನಾದ ಆತಂಕ ಇದೆ. ಅದರ ಹಿನ್ನೆಲೆಯಲ್ಲಿ ಈಗ ಮೈಸೂರಿನಲ್ಲೇ ದೊಡ್ಡ ಆಸ್ಪತ್ರೆ ಅಂತಾನೆ ಹೆಸರಾಗಿರ್ತಕ್ಕಂಥ ಕೆಆರ್ ಆಸ್ಪತ್ರೆಯಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ ಕೂಡ ಏನು ರ್ಯಾಂಡಮ್ ಆಗಿ RT-PCR ಟೆಸ್ಟ್ ಅನ್ನ ಮಾಡಲಿಕ್ಕೂ ಕೂಡ ಸೂಚನೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ. ಇನ್ನು ಕೆಆರ್ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳೇನಿದ್ದಾರೆ, ರೋಗಿಗಳಿಗೆ ಒಂದಷ್ಟು ಮುಂಜಾಗ್ರತಾ ಕ್ರಮ ಮತ್ತೆ ಎಚ್ಚರಿಕೆಯನ್ನ ಕೊಡುವಂಥದ್ದು ಕೂಡ ಇಲ್ಲಿ ಆಗಿರುವಂಥದ್ದು. ನಾಮಫಲಕಗಳನ್ನ ನಾವಿಲ್ಲಿ ಗಮನಿಸಬಹುದು. ಜ್ವರ, ನೆಗಡಿ, ಕೆಮ್ಮು, ಗಂಟಲು ನೋವು ಈ ರೀತಿಯಾದಂತಹ ರೋಗಿಗಳೇನಿರ್ತಾರೆ ಅವರು ಸಾಮಾನ್ಯ ರೋಗಿಗಳ ಜೊತೆಯಲ್ಲಿ ನಿಲ್ಬಾರ್ದು ಅಂತೇಳಿ. ಯಾಕಂದ್ರೆ ಕೆಆರ್ ಆಸ್ಪತ್ರೆಗೆ ಬರ್ತಕ್ಕಂಥ ಚೀಟಿಯನ್ನ ಪಡ್ಕೊಳ್ತಕ್ಕಂಥ ಜನರೇನಿರ್ತಾರೆ ಅಂತವರು ಸಾಮಾನ್ಯ ರೋಗಿಗಳ ಜೊತೆಯಲ್ಲಿ ನಿಲ್ಬಾರ್ದು ಅಂತೇಳಿ. ಆದ್ರೆ ಈಗಾಗಲೇ ಕೂಡ ಜನರಿಗೆ ಕಳೆದ 2 ಅಲೆಗಳಲ್ಲೂ ಆದಂತಹ ನೋವೇನಿತ್ತು, ಆ ಕರೋನಾದಿಂದ ಆದಂತಹ ಎಫೆಕ್ಟ್ ಏನಿತ್ತು, ಅದರ ಎಫೆಕ್ಟ್ ಇಂದ ಜನ ಒಂದಷ್ಟು ಎಚ್ಚೆತ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈಗಾಗಲೇ ಕೂಡ ಸಾಕಷ್ಟು ಜನರ ಮುಖದಲ್ಲಿ ಮಾಸ್ಕ್ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಸಾಮಾನ್ಯವಾಗಿ ಕೆಆರ್ ಆಸ್ಪತ್ರೆಗೆ ಬರ್ತಕ್ಕಂಥ ಹೊರ ರೋಗಿಗಳೇನಿರ್ತಾರೆ, ಹೊರ ರೋಗಿಗಳಿಗೆ ಕೊಡ್ತಕ್ಕಂಥ ಚೀಟಿಯ ಕೌಂಟರ್ ಇದಿರ್ತಕ್ಕಂಥದ್ದು. ಇದರಲ್ಲಿ ಈಗಾಗಲೇ ಕೂಡ 2-3 ಕಡೆಗಳಲ್ಲಿ ಕೌಂಟರ್ನ ಮಾಡಲಾಗಿದೆ. ಸಾಮಾನ್ಯವಾಗಿ ಯಾರು ಜ್ವರ, ನೆಗಡಿ, ಕೆಮ್ಮು ಈ ರೀತಿಯಾದಂತಹ ಪೇಷಂಟ್ಸ್ ಏನಿರ್ತಾರೆ ಅಂಥವರನ್ನ ಸಾಮಾನ್ಯ ರೋಗಿಗಳ ಸಾಲಿನಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂಥ ಸಿಂಪ್ಟಮ್ಸ್ ಇದ್ದಂಥವ್ರು ನೇರವಾಗಿ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡು ಅಲ್ಲಿಂದನೇ ಕೂಡ ಚೀಟಿಯನ್ನು ಪಡ್ಕೊಳ್ಬೇಕು ಅಂತೇಳಿ. ಅದೇ ರೀತಿಯಾಗಿ ಈಗ ಸರ್ಕಾರವು ಕೂಡ ರ್ಯಾಂಡಮ್ ಆಗಿ ಏನು ಟೆಸ್ಟನ್ನು ಮಾಡಲಿಕ್ಕೆ ಕೌಂಟರ್ಗಳನ್ನು ಮಾಡಬೇಕು ಅಂತೇಳಿ ಏನು ಶುರು ಮಾಡ್ತಾ ಇದೆ. ಅದರ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ಕ್ರಮಗಳನ್ನು ಕೆಆರ್ ಆಸ್ಪತ್ರೆಯಲ್ಲಿ ತೆಗೆದುಕೊಂಡು ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಕೂಡ ಈ ಹಿಂದೆಯೂ ಕೂಡ ಕರೋನಾದಿಂದ ಏನು ಜನರು ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ರು, ಅದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂತಹ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಮಹಾಮಾರಿ ಮನೆ ಬಾಗಿಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಎಚ್ಚರಿಕೆ ಕ್ರಮಗಳನ್ನು ವಹಿಸಿರ್ತಕ್ಕಂಥದ್ದು ಕೆಆರ್ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.